Hello friends, good morning. Welcome to Smile Talk Paramedical channel. So GNM ನರ್ಸಿಂಗ್ ಸಪ್ಲಿಮೆಂಟರಿ ಎಕ್ಸಾಮ್ಸ್ ವ್ಯಾಲ್ಯುವೇಷನ್ಸ್ ಏನೆಲ್ಲ ಇದ್ದವು ಅವೆಲ್ಲ ಕಂಪ್ಲೀಟ್ ಆಗಿದೆ. ಆದರೆ ರಿಸಲ್ಟ್ಸ್ ಈ ವಾರದಲ್ಲಿ ಬರಬೇಕಿತ್ತು. ಸೊ ಸಮ್ ಕಾರಣಾಂತರಗಳಿಂದ ರಿಸಲ್ಟ್ಸನ್ನು ಡಿಲೇ ಮಾಡಲಾಗಿದೆ. ಸೊ ಅದಕ್ಕೂ ಕೂಡ ಕಾರಣವನ್ನು ಕೂಡ ಹೇಳಿದ್ದಾರೆ, ಏನು ಕಾರಣ ಆಗಿದೆ ಅಂಥೇಳಿ. ಸೊ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ವೈ ದ ಸಪ್ಲಿಮೆಂಟರಿ ರಿಸಲ್ಟ್ ಡಿಲೇ, ಸಪ್ಲಿಮೆಂಟರಿ ರಿಸಲ್ಟ್ ಯಾಕೆ ಡಿಲೇ ಆಗಿದೆ ಅನ್ನೋದ್ರ ಬಗ್ಗೆ. ಸೊ ಅವರು ಸ್ಪಷ್ಟವಾಗಿ ಇಲ್ಲಿ ವೆಬ್ಸೈಟಲ್ಲಿ ಒಂದು ಇಂಡೈರೆಕ್ಟ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕೆ ಡಿಲೇ ಆಗಿದೆ ಅಂಥೇಳಿ. ಸೊ ಇಲ್ಲಿ ಒಂದು ಮಾಹಿತಿ ನಿಮಗೆ ಬ್ಲಿಂಕ್ ಆಗ್ತಾ ನೋಡ್ಬೋದು. ಸಮ್ ಕಾಲೇಜಸ್ ಆರ್ ನಾಟ್ ಪೇಡ್ ದಿ ಪೇಮೆಂಟ್ ಸಪ್ಲಿಮೆಂಟ್ರಿ ಮತ್ತು ರಿಗಾರ್ಡಿಂಗ್ ರಿಮೈನಿಂಗ್ ಫೀಸ್. ಸೊ ಒಂದಿಷ್ಟು ಫೀಸ್ಗಳನ್ನು ಏನು ಮಾಡಿಲ್ಲ ಅಂತಂದರೆ ಕಾಲೇಜ್ನವರು ಫೀಸನ್ನು ಕ್ಲಿಯರ್ ಮಾಡಿಲ್ಲ ಅಂತ ಒಂದು ಇಲ್ಲಿ ಬ್ಲಿಂಕ್ ಆಗ್ತಾಯಿದೆ. ಸೊ ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಸಿಂಪಲ್ಲಾಗಿ ಇಲ್ಲಿ ಹೋಗ್ತಾ ಇದೆ. ಲೀಸ್ಟ್ ಆಫ್ ಕಾಲೇಜಸ್ ನಾಟ್ ಗ್ರೀನಲ್ಲಿದೆ ನೋಡಿರಿ, ನಾಟ್ ಕ್ಲಿಯರ್ ದಿ ಫೀಸ್, ವೇರಿಯಸ್ ಫೀಸ್ ಅಂತ ಕೊಟ್ಟಿದ್ದಾರೆ. ಸಿ ಹಿಯರ್ ಇಲ್ಲಿ ನೋಡಿರಿ, 21ನೇ ತಾರೀಕು ತನಕ ಇದು 21ನೇ ತಾರೀಕಿಗೆ ಬಿಟ್ಟಿರುವಂಥದ್ದು ಇದು. ಇವರೇನು ಹೇಳ್ತಾಯಿದ್ದಾರೆ ಅಂದರೆ, ದ ಲೀಸ್ಟ್ ಆಫ್ ಸ್ಕೂಲ್ಸ್ ಹೂ ನಾಟ್ ಕ್ಲಿಯರ್ ದಿ ವೇರಿಯಸ್ ಫೀಸ್ ಟಿಲ್ 21/8/2024 21ನೇ ತಾರೀಕು ತನಕ. ಇವತ್ತು 29 ತಾರೀಕು, ಹೌದಾ? ಇದು 21ನೇ ತಾರೀಕಿಗೆ ಅಪ್ಡೇಟ್ ಆಗಿರುವಂಥದ್ದು. ಸೊ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಈ ಕೆಳಗೆ ಕೊಟ್ಟಿರುವಂಥ ಭಾಳಷ್ಟು ಕಾಲೇಜುಗಳು ಫೀಸನ್ನು ಕ್ಲಿಯರ್ ಮಾಡಿಲ್ಲ. ಸೊ ಹೀಗಾಗಿ ದ ಆ್ಯಕ್ಟಿವಿಟಿ ಆಫ್ ದೀಸ್ ಕಾಲೇಜ್ ವಿಲ್ ಬಿ ಬ್ಲಾಕ್ಡ್, ದ ರಿಸಲ್ಟ್ ವಿಲ್ ನಾಟ್ ಬಿ ಅನೌನ್ಸ್ಡ್. ರಿಸಲ್ಟನ್ನು ನಾವು ಅನೌನ್ಸ್ಮೆಂಟ್ ಮಾಡೋದಿಲ್ಲ ಮತ್ತು ಅವ್ರ ಆ್ಯಕ್ಟಿವಿಟಿ ಬ್ಲಾಕ್ ಮಾಡ್ತೀವಿ. ಕ್ಲಿಯರ್ ದ ಫೀಸ್, ಗೆಟ್ ದ ರಿಸಲ್ಟ್. ಫೀಸನ್ನು ಕ್ಲಿಯರ್ ಮಾಡಿ ಗೆಟ್ ದ ರಿಸಲ್ಟನ್ನು ತಗೋರಿ. ಆಮೇಲೆ ಅನ್ಲಾಕ್ ಮಾಡ್ಕೊಳ್ರಿ ನಿಮ್ಮ ಸ್ಕೂಲ್ ಆ್ಯಕ್ಟಿವಿಟಿಗಳನ್ನು. ದ ಪ್ರಿನ್ಸಿಪಲ್ ವಿಲ್ ಬಿ ರೆಸ್ಪಾನ್ಸಿಬಲ್ ಎನಿ ಇನ್ಕನ್ವೀನಿಯನ್ಸ್ ಕಾಸಸ್ ಟು ದಿ ಸ್ಟೂಡೆಂಟ್ಸ್. ಸೊ ಇನ್ಕನ್ವೀನಿಯನ್ಸಸ್ ಏನಾದರೂ ವಿದ್ಯಾರ್ಥಿಗಳಿಗೆ ಆದರೆ ಅದಕ್ಕೆ ಪ್ರಿನ್ಸಿಪಲ್ ಅವ್ರಿಗೆ ಕಾರಣ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಭಾಳಷ್ಟು ಜೂನಲ್ಲಿ ಸಪ್ಲಿಮೆಂಟರಿ ಎಕ್ಸಾಮ್ ಫೀಸನ್ನೇ ಕ್ಲಿಯರ್ ಮಾಡಿಲ್ಲ. ನೋಡಿರಿ, ಇಲ್ಲಿ ಒಂದು ಈ ಕಲಬುರಗಿ ಡಿವೈನ್ ಕಾಲೇಜ್ನವರು 3,81,900 ನೋಡಿ ಫೀಸನ್ನೇ ಕ್ಲಿಯರ್ ಮಾಡಿಲ್ಲ. ಎಲ್ಲಿ ತನಕ ಇದು ಈ ಮೊನ್ನೆ ಹೋದ ವಾರನೇ ತನಕನೂ 21ನೇ ತಾರೀಕು ತನಕನೂ ಇವರು ಫೀಸನ್ನೇ ಪೆಂಡಿಂಗ್ ಇಟ್ಕೊಂತಿದ್ರು. ಸೊ 1,00,000 ಫೀಸನ್ನು ಇರೋದರಿಂದ ಅವರು ಸಪ್ಲಿಮೆಂಟ್ ರಿಸಲ್ಟನ್ನು ಹೇಗೆ ಕೊಡೋಕ್ಕೆ ಸಾಧ್ಯವಾಗುತ್ತೆ, ಹೌದಾ? ಸೊ ಈ ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವರು ಕಾಲೇಜಿನವರು ಇನ್ನೂವರೆಗೆ ನೋಡಿ 2 ಲಕ್ಷ, 1.5 ಲಕ್ಷ, 7 ಲಕ್ಷ ಈ ಥರ ಫೀಸ್ ಇರಬೇಕಾದ್ರೆ ರಿಸಲ್ಟನ್ನು ಹೇಗೆ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ? ಇದಕ್ಕೆಲ್ಲ ರಿಸಲ್ಟ್ ಡಿಲೇ ಆಗಲಿಕ್ಕೆ ಕಾರಣ ಇವೇ ಕಾಲೇಜುಗಳು ನೋಡಿರಿ. ಇವೆಲ್ಲ ಕಾಲೇಜುಗಳು ಡಿಲೇ ಮಾಡಿರುವಂಥದ್ದು ರಿಸಲ್ಟನ್ನು. ಬೋರ್ಡಿನಂತೆ ಲೇಟ್ ಆಗಿಲ್ಲ. ಈ ಕಾಲೇಜುಗಳು ಫೀಸನ್ನು ಇಟ್ಕೊಂಡು ಸುಮ್ಮನೆ ನಿಮ್ಮ ಹತ್ರ ತೊಗೊಂಡವೆ, ನಿಮ್ಮ ಹತ್ರ ಎಕ್ಸಾಮ್ ಫೀಸನ್ನು ತೊಗೊಂಡಾರೆ, ಆದರೆ ಇವರು ಬೋರ್ಡಿಗೆ ಕಟ್ಟಿಲ್ಲ. ನೋಡಿ ಅಂದಾಜು ಹೇಳಲಾಗುತ್ತೆ, ಅಂದಾಜು ನೋಡ್ಬೋದು ಇಲ್ಲಿ ಅರೌಂಡ್ 9 ಲಕ್ಷ, 9 ಲಕ್ಷ ಅಲ್ಲ, 93 ಲಕ್ಷ ತನಕನೂ ಏನಿದೆಪ್ಪ ಅಂದ್ರೆ 93,03,200. ನಾವು ಅರೌಂಡ್ ನಿಯರೆಸ್ಟ್ ಟು ದಿ 1 crore ಅಷ್ಟೊಂದು ಇದು ಫೀಸ್ಗಳನ್ನು ಇವರು ಇಟ್ಕೊಂಡು ಕುಂತಿದ್ದಾರೆ. ಓಕೆ, ಸೊ ಇದು ಕ್ಲಿಯರ್ ಆಗಬೇಕಂತಂದರೆ ಆವಾಗ ಮಾತ್ರ ರಿಸಲ್ಟನ್ನು ಡಿಸ್ಪ್ಲೇ ಮಾಡ್ತಾರೆ. ಮೇ ಬಿ ಇದು 21ಕ್ಕೆ ಬಿಟ್ಟಿರುವಂಥದ್ದು, ಫೀಸ್ ಕ್ಲಿಯರ್ ಮಾಡಿರಿ ಅಂತ. ಮೇ ಬಿ ಇವರೆಲ್ಲರೂ ಕೂಡ್ಕೊಂಡು ಏನು ಮಾಡಿರ್ಬೋದು, ಒಂದು ವಾರದಲ್ಲಿ ಪೇಮೆಂಟ್ ಮಾಡಿರ್ಬೋದು ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತಿನ ಡೇಟ್ ತನಕ 29 ತನಕ ಡೇಟ್ ಕ್ಲಿಯರ್ ಮಾಡಿರ್ಬೋದು. ಕ್ಲಿಯರ್ ಮಾಡಿದರೆ ಸೊ ಎನಿ ಟೈಮ್ ಬರ್ಬೋದು. ರಿಸಲ್ಟ್ ಎಲ್ಲ ರೆಡಿ ಇದೆ. ಇವರು ಫೀಸನ್ನು ಪೇ ಮಾಡಿದರೆ ಅವತ್ತೇ ಡಿಸ್ಪ್ಲೇ ಆಗಿಬಿಡುತ್ತೆ ರಿಸಲ್ಟು. ಓಕೆ, ಕಾದು ನೋಡಬೇಕು, ಇವ್ರು ಯಾವಾಗ ಪೇ ಮಾಡ್ತೀರಿ ಅವತ್ತೇ ರಿಸಲ್ಟ್ ಬರ್ತದೆ ಅಂತ ತಿಳ್ಕೊಳ್ಳೋಣ. ಮುಂದೆ ಏನಾದರೂ ಅಪ್ಡೇಟ್ಗಳಾದರೆ, GNM ನರ್ಸಿಂಗಿಂದ ಏನಾದರೂ ಅಪ್ಡೇಟ್ಗಳಾಗಿದ್ರೆ ಡೆಫಿನೆಟಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಇದು ಒಂದು ಡಿಲೇ ಕಾರಣ, ನಿಮಗೆ ರೀಸನ್ ಕೊಟ್ಟಿರುವಂಥದ್ದು ಯಾಕೆ ರಿಸಲ್ಟ್ ಲೇಟ್ ಆಯಿತು ಅನ್ನೋದಕ್ಕೆ ಇದೊಂದು ಕಾರಣ ಕೊಟ್ಟಿರುವಂಥದ್ದು. ಮತ್ತು ಮುಂದಿನ ವಾರ, ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ 21ಕ್ಕೆ ಇವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇವರು ಲಕ್ಷಗಟ್ಟಲೆ ದುಡ್ಡನ್ನು ಒಂದು ವಾರದಲ್ಲಿ ಅರೇಂಜ್ಮೆಂಟ್ ಮಾಡಿ ಅದನ್ನು ಫೀಸ್ ಪೇ ಮಾಡಿಬಿಟ್ರೆ ಅದನ್ನು ನೋಡಿಕೊಂಡು KE ದವರು ಇವರು GNM ನರ್ಸಿಂಗ್ ಬೋರ್ಡ್ನವರು ಕ್ಲಾರಿಟಿ ಕೊಟ್ಬಿಡ್ತಾರೆ.